ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಿದ್ದೀರಾ ಸಲಾಂ ಸೈನಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋದಲ್ಲಿ ಡೆಲ್ಲಿ ಪೊಲೀಸ್ SSCಯಲ್ಲಿ ಕಾಲಾಗಿರುವಂತಹ ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಅಪ್ಲಿಕೇಶನ್ ಅನ್ನ ಕರೆದಿದ್ದಾರೆ. ಇದಕ್ಕೆ ಕ್ವಾಲಿಫಿಕೇಶನ್ ಏನಾಗಿರಬೇಕು, ಮತ್ತೆ ಅಪ್ಲಿಕೇಶನ್ ಯಾವಾಗಿಂದ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತೆ ಇದಕ್ಕೆ ಏಜ್ ಲಿಮಿಟ್ ಎಷ್ಟಿದೆ, ಮತ್ತೆ ಯಾರೆಲ್ಲ ಅಪ್ಲೈ ಮಾಡಬಹುದು ಅನ್ನೋದನ್ನ ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಯಾರು ನಮ್ಮ ಚಾನಲ್ಗೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಇದರ ಒಂದು ಜಾಬ್ ಡೀಟೇಲ್ಸ್ ಅನ್ನ ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ, ಯಾರು ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬಿಡಿ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಇದು ನೋಡಬಹುದು, ಇದು ಅಫಿಷಿಯಲ್ ನೋಟಿಫಿಕೇಶನ್. ಈ ಒಂದು ಫಸ್ಟ್ ಪೇಜ್ ಏನಿದೆಯೋ ಇದರಲ್ಲಿ ನೋಡಬಹುದು ನೀವು. ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ಇಲ್ಲಿ ನೋಡಬಹುದು. 22 ಸೆಪ್ಟೆಂಬರ್ ಇಂದ ಸ್ಟಾರ್ಟ್ ಆಗುತ್ತೆ. ಹಾಗೇನೆ ಎಂಡಿಂಗ್ ಯಾವಾಗಿದೆ ಅನ್ನೋದನ್ನ ಇಲ್ಲಿ ನೋಡಬಹುದು. 21 ಅಕ್ಟೋಬರ್ 2025 ಇದು ಕೊನೆ ಆಗುತ್ತೆ ಅಪ್ಲಿಕೇಶನ್. ಲಾಸ್ಟ್ ಡೇಟ್ ಆಫ್ ಪೇಮೆಂಟ್, ಲಾಸ್ಟ್ ಡೇಟ್ ಯಾವಾಗಿದೆ ಅನ್ನೋದನ್ನ ನೋಡ್ಬೋದು. ಇಲ್ಲಿ 22 ಅಕ್ಟೋಬರ್ ರಂದು ನಿಮ್ಮ ಒಂದು ಪೇಮೆಂಟ್ ಪೇ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದ್ರ ಜೊತೆಗೆ ಏನಾದರೂ ನಿಮ್ಮ ಬೈ ಮಿಸ್ಟೇಕ್ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಮಿಸ್ಟೇಕ್ ಆಯಿತು, ನಿಮ್ಮ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಮಿಸ್ಟೇಕ್ ಆದರೆ ಆ ಒಂದು ಮಿಸ್ಟೇಕ್ ನ ತಿದ್ದುಪಡಿ ಮಾಡೋದಕ್ಕೆ 29 ಅಕ್ಟೋಬರ್ 2025 31 ಅಕ್ಟೋಬರ್ 2025 ಸಮಯ ಇರುತ್ತೆ. ಆ ಒಂದು ಸಮಯದಲ್ಲಿ ಅವಧಿಯಲ್ಲಿ ನೀವು ಒಂದು ಅಪ್ಲಿಕೇಶನ್ ತಿದ್ದುಪಡಿ ಮಾಡ್ಬೋದು, ಎಡಿಟ್ ಮಾಡ್ಬೋದು. ಟೆಂಟೇಟಿವ್ ಶೆಡ್ಯೂಲ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಂತಿದೆ. ಡಿಸೆಂಬರ್ ಅಥವಾ ಜನವರಿಯಲ್ಲಿ ಈ ಒಂದು ಎಕ್ಸಾಮನ್ನು ನಡೆಸ್ತಾರಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಒಂದು ಬೇಸಿಕ್ ನೀವು ತಿಳ್ಕೊಬೇಕಾಗಿರುವಂಥದ್ದು. ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಅಪ್ಲಿಕೇಶನ್ ಯಾವಾಗ ಎಂಡ್ ಆಗುತ್ತೆ ಅನ್ನೋದನ್ನು. ಸೊ ನೆಕ್ಸ್ಟ್ ನೋಡೋದಾದರೆ, ನೀವು ಪೇ ಸ್ಕೇಲ್, ನಿಮ್ಮ ಒಂದು ಪೇಮೆಂಟು ಎಷ್ಟರಿಂದ ಎಷ್ಟು ಇರುತ್ತೆ ಅಂದರೆ 21700 69100ವರೆಗೂ ನೀವು ಒಂದು ಪೇ ಸ್ಕೇಲ್ ಇಲ್ಲಿ ನೋಡ್ಬೋದು ಇದೆ. ಸೊ ನೆಕ್ಸ್ಟ್ ಬಂದು ಟೆಂಟೇಟಿವ್ ವೇಕೆನ್ಸಿ ಇಲ್ಲಿ ನೋಡ್ಬೋದು. ಅಫಿಷಿಯಲ್ ನೋಟಿಫಿಕೇಷನಲ್ಲಿ ಇದೊಂದು ನಾನೊಂದು ಇದು ಫೋಟೋ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು. ಕಾನ್ಸ್ಟೇಬಲ್ ಪುರುಷ ಅಭ್ಯರ್ಥಿಗಳು. ಇಲ್ಲಿ ಇನ್ನೊಂದು ಏನಂತಂದರೆ, ಇದಕ್ಕೆ ಅಪ್ಲಿಕೇಶನ್ಗೆ ಯಾರೆಲ್ಲ ಹಾಕ್ಬೋದು ಅಂದರೆ, ಪುರುಷ ಅಭ್ಯರ್ಥಿಗಳು ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಸಹ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ಪೋಸ್ಟ್ ಎಷ್ಟಿದೆ, ನಂಬರ್ ಆಫ್ ವೇಕೆನ್ಸಿ ಎಷ್ಟಿದೆ ಅನ್ನೋದನ್ನು ನೋಡ್ಬೋದು ಇಲ್ಲಿ. ಜನರಲ್ ಬಂದು ಮತ್ತು EWS ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂತಾರೆ. ಸೊ OBC SC ST ಮತ್ತು ಟೋಟಲಿ ನೀವು ಒಂದು ಒಂದು ಆಧಾರಿತ ಮೇಲೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಇದಿಷ್ಟು ನೀವು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್, ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಏಜ್ ಲಿಮಿಟ್ ಎಷ್ಟರಿಂದ ಎಷ್ಟು ಇರಬೇಕು ಅನ್ನೋದನ್ನು ನೀವು ಒಂದು ಮಿನಿಮಮ್ ಏನಿಲ್ಲ ಅಂದರೆ ಮಿನಿಮಮ್ 18 ಇಯರ್ಸ್ ಆಗಿರಬೇಕು. ಮ್ಯಾಕ್ಸಿಮಮ್ ಬಂದು 25 ಇಯರ್ಸ್ ಅಂದರೆ 25 ವಯಸ್ಸಿನ ಮಟ್ಟ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅದು 25 ವಯಸ್ಸು ಯಾರಿಗೆ ಅಂದರೆ ಜನರಲ್ ಅವ್ರಿಗೆ 25 ವಯಸ್ಸು ಇರ್ತಾರಲ್ಲ ಅದ್ರ ಒಳಗಡೆ ಅವರು ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ನೆಕ್ಸ್ಟ್ OBC ಮತ್ತು SC STಗೆ ಇಲ್ಲಿ ಇದು ರಿಲಕ್ಷನ್ ಇದೆ ನೋಡ್ಬೋದು. ಇಲ್ಲಿ SC STಗೆ 5 ಇಯರ್ಸ್ ಅಂದರೆ ಇವಾಗ 25ಗೆ ಎಂಡ್ ಮಾಡಿದ್ದಾರೆ ಅಂದರೆ ನೀವು SC ST ಕ್ಯಾಂಡಿಡೇಟ್ಸು 30 ವಯಸ್ಸುವರೆಗೂ ನೀವು ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ನೆಕ್ಸ್ಟು OBC ಕ್ಯಾಂಡಿಡೇಟ್ಸು 25 ಏನು ಜನರಲ್ಗಿದೆಯಲ್ಲ OBC ಅವರು 3 ವರ್ಷ ಇದು ರಿಲ್ಯಾಕ್ಸೇಷನ್ ಇರುತ್ತೆ. ಅಂದರೆ ನೀವು 28 ವಯಸ್ಸುವರೆಗೂ ಮಟ್ಟ ಈ ಅಪ್ಲಿಕೇಶನನ್ನು ಆಗ್ಬೋದು. ನೆಕ್ಸ್ಟು PW ಫಿಸಿಕಲಿ ಯಾರು ಹ್ಯಾಂಡಿಕ್ಯಾಪ್ಟ್ ಇರ್ತಾರಲ್ಲ ಅಂಥವ್ರು 10 ಇಯರ್ಸ್ ಅಂದರೆ 25 ಅಂದರೆ 35 ವಯಸ್ಸು ಮಟ್ಟ ನೀವು ಅಪ್ಲಿಕೇಶನ್ ಸಲ್ಲಿಸ್ಬೋದು. ಮತ್ತು ಎಕ್ಸ್ ಸರ್ವಿಸ್ ಮ್ಯಾನು 3 ವರ್ಷ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನೋಡೋದಾದರೆ, ಅಪ್ಲಿಕೇಶನ್ ಫೀಸು ಕಾಮನ್ ಆಗಿ ಎಲ್ಲರೂ ಇದನ್ನು ತಿಳ್ಕೊಳ್ಳೇಬೇಕಾಗುತ್ತೆ. ಅಪ್ಲಿಕೇಶನ್ ಫೀಸು ಯಾರಿಗೆ ಜನರಲ್ಲು OBC ಈ ಒಂದು 2 ಕ್ಯಾಟಗಿರಿ ಅವ್ರಿಗೆ 100 ರುಪೀಸ್ ಇರುತ್ತೆ. ನೆಕ್ಸ್ಟು EWS ಅವ್ರಿಗೂ ಈ ಒಂದು 100 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಗೌರ್ಮೆಂಟ್ ಫೀಸು DD ಚಲನನ್ನು ತುಂಬಬೇಕಾಗುತ್ತೆ. ನೆಕ್ಸ್ಟು ಫೀಸ್ ಯಾರಿಗಿರೋದಿಲ್ಲ ಅನ್ನೋದು ಇಲ್ಲಿ ನೋಡ್ಬೋದು. SC ST ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಮತ್ತು ವುಮೆನ್ಸ್ಗೆ ಮಹಿಳೆ ಅಭ್ಯರ್ಥಿಗಳಿಗೆ ಇಲ್ಲಿ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ನೆಕ್ಸ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ಎಜುಕೇಷನ್ ನಿಮ್ಮ ಒಂದು ವಿದ್ಯಾ ಅರ್ಹತೆ ಎಷ್ಟಾಗಿರ್ಬೇಕು ಅನ್ನೋದನ್ನು ನೋಡ್ಬೋದು. ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ ಬೋತ್ ಇಲ್ಲಿ ನೋಡ್ಬೋದು. ಸೇಮ್ ಅಂದರೆ PUC ಆಗಿರಲೇಬೇಕು. ಯಾವುದೇ ಇದಾಗಿರ್ಬೋದು, ಸೈನ್ಸ್ ಅಥವಾ ಕಾಮರ್ಸ್ ಆರ್ಟ್ಸ್ ಯಾವುದೇ ಆಗಿರ್ಬೋದು, ನೀವು ಜಸ್ಟ್ PUC ಸೆಕೆಂಡ್ PUC ಪಾಸ್ ಆಗಿದ್ದರೆ ನೀವು ಒಂದು ಅಪ್ಲಿಕೇಶನನ್ನು ಸಲ್ಲಿಸ್ಬೋದು ಅಂತ ಹೇಳ್ತಾ, ಇಲ್ಲಿ ಸೆಲೆಕ್ಷನ್ ಪ್ರೋಸೆಸ್ ಇದು ಮುಖ್ಯವಾಗಿ ಯಾವ್ಯಾವ ಸೆಲೆಕ್ಷನ್ ಪ್ರೋಸೆಸ್ ಮುಖಾಂತರ ಇದೊಂದು ಜಾಬ್ ಭರ್ತಿ ಮಾಡ್ಕೊತಾರೆ ಅನ್ನೋದನ್ನು ನಾನು ಇಲ್ಲಿ ಹೇಳ್ತೀನಿ. ಸೊ ಫಸ್ಟ್ ಬಂದು ರಿಟರ್ನ್ ಎಕ್ಸಾಮ್ ಇರುತ್ತೆ, ನಿಮ್ಮ ಒಂದು ಪರೀಕ್ಷೆ ಇರುತ್ತೆ. ನೆಕ್ಸ್ಟು ಅದಾದಮೇಲೆ ಪರೀಕ್ಷೆ ನೀವೇನಾದರೂ ತೇರ್ಗಡೆ ಆದರೆ ಪಾಸ್ ಆದರೆ ನೆಕ್ಸ್ಟು ಫಿಸಿಕಲ್ ಇರುತ್ತೆ. ಫಿಸಿಕಲಲ್ಲಿ 2 ಟೈಪ್ ಇದೆ, ಒಂದು PET ನೆಕ್ಸ್ಟು PMT. PET ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತಾರೆ, ಮತ್ತು PMT ಅಂದರೆ ಫಿಸಿಕಲ್
ಮೆಜರ್ಮೆಂಟ್ ಟೆಸ್ಟ್ ಅಂದರೆ ನಿಮ್ಮ ಒಂದು ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟಲ್ಲಿ ನಿಮ್ಮ ಒಂದು ಹೈಟು ವೆಯ್ಟು ಚೆಸ್ಟ್ ಇಷ್ಟು ಚೆಕ್ ಮಾಡ್ತಾರೆ. ನೆಕ್ಸ್ಟು ಇದೆಲ್ಲ ಮುಗಿದಾದ್ಮೇಲೆ ಪಾಸ್ ಆಯಿತು ಅಂದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಇದೆಲ್ಲ ಪ್ರೊಸೆಸ್ ಮುಗಿದಾದ್ಮೇಲೆ ಇಲ್ಲಿ ನೋಡ್ಬೋದು ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಅನ್ನೋದನ್ನು ನಾನು ಇಲ್ಲಿ ಹೇಳ್ತೀನಿ. ಸೊ ಎಕ್ಸಾಮ್ ಪ್ಯಾಟ್ರನ್ ಬಂದು ಎಕ್ಸಾಮ್ ಡ್ಯೂರೇಷನ್ ಬಂದು 90 ಮಿನಿಟ್ಸ್ ಇರುತ್ತೆ, ಅಂದರೆ 1.5 hours ಇರುತ್ತೆ, ಒಂದೂವರೆ ಗಂಟೆ ಇರುತ್ತೆ ನಿಮ್ಮ ಒಂದು ಎಕ್ಸಾಮ್. ನೆಕ್ಸ್ಟು ಮೋಡ್ ಆಫ್ ಎಕ್ಸಾಮ್ ಅಂದರೆ ಇದು ಕಾಮನ್ ಆಗಿ SSCಯಲ್ಲಿ ನಡೆಸೋದಂತಹ CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಇದೆ. ಸೊ ನೆಕ್ಸ್ಟ್ ನೆಗೆಟಿವ್ ಮಾರ್ಕಿಂಗ್ ಅಂದರೆ ಇಲ್ಲಿ 0.25 ಮಾರ್ಕಿಂಗ್ ಫಾರ್ ಈಚ್ ರಾಂಗ್ ಕ್ವಶನ್ ಅಂತ ಇದೆ. ನೀವೇನಾದರೂ ರಾಂಗ್ ಆನ್ಸರ್ 0.25 ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ. ಅಂದರೆ 4 ಕ್ವಶನ್ ನೀವು ರಾಂಗ್ ಮಾಡಿದ್ರೆ ಅಂದರೆ 1 ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ. ಕರೆಕ್ಟ್ ಆಗಿರುವಂಥ ಆನ್ಸರ್ಸಲ್ಲಿ 1 ಮಾರ್ಕ್ಸ್ ಕಳ್ಕೊಬೇಕಾಗುತ್ತೆ. ಟೆಸ್ಟು ಎಕ್ಸಾಮಲ್ಲಿ ಎಷ್ಟು ಕ್ವಶನ್ಸ್ ಇರ್ತವೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ 100 ಕ್ವಶನ್ಸ್ ಇರುತ್ತೆ. ಅದು ಮಲ್ಟಿಪಲ್ ಚಾಯ್ಸ್ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ, ಅಂದರೆ MCQ ಒಂದು ಆರ್ಡರಲ್ಲಿ ಇಲ್ಲಿ ಕ್ವಶನ್ಸ್ ಬರ್ತವೆ. ಇಷ್ಟು ನೋಡೋದಾದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇಲ್ಲಿ ನೋಡ್ಬೋದು. ಇಲ್ಲಿ ಸಿಲೆಬಸ್ ಅನ್ನು ನೀವು ನೋಡ್ಬೋದು. 1 ಆಬ್ಜೆಕ್ಟಿವ್ ಕ್ವಶನ್ ಮಲ್ಟಿ ಚಾಯ್ಸ್ ಪೇಪರ್ ಕಂಟೈನಿಂಗ್ 100 ಕ್ವಶನ್ಸ್ ಕ್ಯಾರಿಂಗ್ 100 ಮಾರ್ಕ್ಸ್, ಅಂದರೆ ಒಂದು ಕ್ವಶನ್ ಬಂದು 1 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ನೋಡೋದು ಪಾರ್ಟ್ A, ಪಾರ್ಟ್ B, ಪಾರ್ಟ್ C, ಪಾರ್ಟ್ D ಅಂತ ಇದೆ. ಸೊ ಪಾರ್ಟ್ ಎನಲ್ಲಿ ಜನರಲ್ ನಾಲೆಡ್ಜ್ ಅಂದರೆ ಕರೆಂಟ್ ಅಫೇರ್ಸ್, ಇದು 2 ಮಿಕ್ಸ್ ಆಗಿ ಬರ್ತವೆ. ಅದು ಎಷ್ಟಂದರೆ 50 ಕ್ವಶನ್ಸ್, ಅಂದರೆ ಮುಖ್ಯವಾಗಿ ಇಲ್ಲಿ ನೋಡಬೇಕಾಗಿರುವಂಥದ್ದು ನೀವು ಇದರಲ್ಲಿ. ನೆಕ್ಸ್ಟ್ ಪಾರ್ಟ್ ಬಿನಲ್ಲಿ ರೀಸ್ನಿಂಗಲ್ಲಿ 25 ಕ್ವಶನ್ಸ್ ಇರುತ್ತೆ, 25 ಮಾರ್ಕ್ಸ್ ಇರುತ್ತೆ. ಸೊ ಪಾರ್ಟ್ ಸಿನಲ್ಲಿ ನ್ಯೂಮೆರಿಕಲ್ಸ್ ಅಬಿಲಿಟಿ ಅಂದರೆ ಮ್ಯಾಥ್ಸ್ ಪ್ರಾಬ್ಲಮ್ಸ್ ಇರ್ತವೆ, ಅದು ಏನು 10th PUC ಲೆವೆಲಲ್ಲಿ ಇರ್ತವೆ. ನೆಕ್ಸ್ಟು ಪಾರ್ಟ್ ಡಿಯಲ್ಲಿ ಕಂಪ್ಯೂಟರ್ ಫಂಡಮೆಂಟಲ್ಸ್ ಅಂದರೆ ಕಂಪ್ಯೂಟರ್ ಏನೇನು ಶಾರ್ಟ್ ಕೀಗೆ ಮತ್ತು ಕಂಪ್ಯೂಟರ್ MS ವರ್ಡ್, MS ಎಕ್ಸೆಲ್ ಈ ಥರ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ನೀವು ಕಂಪ್ಯೂಟರ್ ಬಗ್ಗೆ ಒಂದು ಸ್ವಲ್ಪ ಅಷ್ಟು ನಾಲೆಡ್ಜ್ ಇತ್ತು ಅಂದರೆ ನೀವು ಇದರಲ್ಲಿ 10 ಮಾರ್ಕ್ಸನ್ನು ಪಡಿಬೋದು. ಇಲ್ಲಿ ಇನ್ಸೆಂಟಿವ್ ಇಲ್ಲಿ ನೀವು ನೋಡ್ಬೋದು, ಇನ್ಸೆಂಟಿವ್ ಟು NCC ಸರ್ಟಿಫಿಕೇಟ್ ಹೋಲ್ಡರ್. ನೀವೇನಾದರೂ NCC ಸರ್ಟಿಫಿಕೇಟ್ ಹೋಲ್ಡರ್ ಆಗಿದ್ದರೆ ಸರ್ಟಿಫಿಕೇಟ್ A ಆಗಿರ್ಬೋದು, B ಆಗಿರ್ಬೋದು, C ಆಗಿರ್ಬೋದು, ಈ ಒಂದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇತ್ತು ಅಂದರೆ ಅಪ್ಲೈ ಮಾಡುವಾಗ ಮರಿದೆ ಅಪ್ಲೈ ಮಾಡಿ. ನಿಮ್ಮ ಹತ್ರ ಯಾವ ಸರ್ಟಿಫಿಕೇಟ್ ಇದೆ ಆ ಒಂದು ಸರ್ಟಿಫಿಕೇಟನ್ನು ಇಲ್ಲಿ ಅಪ್ಲೋಡ್ ಮಾಡಿ. ಇವಾಗ ನಾನೊಂದು ನಾನೀಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನಂತಂದರೆ ಈಗ ನೀವು ಸರ್ಟಿಫಿಕೇಟ್ B ಬಂದಿರುತ್ತೆ ಆಲ್ರೆಡಿ, ಇನ್ನೇನು 1 ತಿಂಗಳಲ್ಲಿ ಅಥವಾ 2 ಮಂತಲ್ಲಿ ನಿಮ್ಮ ಒಂದು ಸರ್ಟಿಫಿಕೇಟ್ C ಸರ್ಟಿಫಿಕೇಟ್ ನಿಮಗೆ ಸಿಗುತ್ತಂದರೆ ನೀವು NCC C ಸರ್ಟಿಫಿಕೇಟನ್ನು ಅಪ್ಲೈ ಮಾಡಿ. ಯಾಕಂದರೆ ಎಕ್ಸಾಮು ಪ್ರೋಸೆಸ್ ಡಿಸೆಂಬರ್ ಜನವರಿಯಲ್ಲಿದೆ. ಇವಾಗ ಅಪ್ಲಿಕೇಶನ್ ಯಾವಾಗ ಈ ಸೆಪ್ಟೆಂಬರ್ ಬಿಟ್ಟಿದ್ದಾರೆ. ನಿಮಗೆ ಸರ್ಟಿಫಿಕೇಟ್ ಬರುತ್ತಲ್ಲ, ಹಾಗಿದ್ರೆ C ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನೋಡ್ಬೋದು. C ಸರ್ಟಿಫಿಕೇಟ್ ಇದ್ದರೆ 5% ಮ್ಯಾಕ್ಸಿಮಮ್ ಮಾರ್ಕ್ಸ್, ಅಂದರೆ 5% ಅಂದರೆ 5 ಮಾರ್ಕ್ಸನ್ನು ನೀವು ಗಳಿಸ್ಕೊತೀರಾ. C ಸರ್ಟಿಫಿಕೇಟ್ ಇತ್ತು ಅಂದರೆ. B ಸರ್ಟಿಫಿಕೇಟ್ ಇದ್ದರೆ 3 ಮಾರ್ಕ್ಸ್ ಬರ್ತೈತೆ, A ಸರ್ಟಿಫಿಕೇಟ್ ಇದ್ದರೆ 2 ಮಾರ್ಕ್ಸ್ ಬರುತ್ತೆ. ಇದು ಬಹಳ ಇಂಪಾರ್ಟೆಂಟು ಎಲ್ಲರಿಗೂ ಸಹ. ಯಾರ್ಯಾರು NCC ಸರ್ಟಿಫಿಕೇಟ್ ಇದ್ದರು ಅಂದರೆ ಅವ್ರು ಮರಿದೆ ಈ ಒಂದು ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡೋದೇನಿಲ್ಲ, ಆಪ್ಷನ್ ಇರುತ್ತೆ, ಎಸ್ ಆರ್ ನೋ. ನೀವೊಂದು ಸರ್ಟಿಫಿಕೇಟನ್ನು ಅಲ್ಲಿ ಆಪ್ಷನಲ್ಲಿ ಕೊಡಬೇಕಾಗುತ್ತೆ. ಸೊ ನೆಕ್ಸ್ಟು ಫಿಸಿಕಲ್ನಲ್ಲಿ ಹೈಟು ವೆಯ್ಟು ಚೆಸ್ಟು ಎಷ್ಟಿರುತ್ತೆ ಅನ್ನೋದನ್ನು ನೋಡ್ಬೋದು, ಮತ್ತು ರನ್ನಿಂಗ್ ರೇಸ್ ಎಷ್ಟಿರುತ್ತೆ ಅನ್ನೋದನ್ನು ನೋಡ್ಬೋದು. ಇಲ್ಲಿ ಮೇಲ್ ಬಂದು ಪುರುಷರಿಗೆ 1600 ಮೀಟರ್ಸ್ ಇರುತ್ತೆ, ಅದು 6 ನಿಮಿಷದೊಳಗಡೆ ನೀವು 1600 ಮೀಟರನ್ನು ಕವರ್ ಮಾಡಬೇಕಾಗುತ್ತೆ. ಹಾಗೆಯೇ ಮಹಿಳಾ ಅಭ್ಯರ್ಥಿಗಳು 1600 ಮೀಟ್ರನ್ನ 8 ನಿಮಿಷಗಳಲ್ಲಿ ಕವರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಲಾಂಗ್ ಜಂಪ್ ಪುರುಷರಿಗೆ 14 ಅಡಿ ಲಾಂಗ್ ಜಂಪ್ ಇರುತ್ತೆ. ನೆಕ್ಸ್ಟು ಮಹಿಳೆಯರಿಗೆ 10 ಅಡಿ ಲಾಂಗ್ ಜಂಪ್ ಇರುತ್ತೆ. ಹೈ ಜಂಪ್ ನೋಡ್ಬೋದು, ಪುರುಷರಿಗೆ 3.9 ಫೀಟ್ ಇರುತ್ತೆ. ನೆಕ್ಸ್ಟು ಮಹಿಳೆಯರಿಗೆ 3 ಅಡಿ ಎತ್ತರ ಜಿಗಿಬೇಕಾಗುತ್ತೆ. ಸೊ ನೆಕ್ಸ್ಟು ಇಲ್ಲಿ ಬಂದು ಪುರುಷರಿಗೆ ಹೈಟ್ ನೋಡ್ಬೋದು. ಇಲ್ಲಿ 170 ಸೆಂಟಿಮೀಟರ್ ಪುರುಷರಿಗೆ ಇರಬೇಕು. ಅದು SC OBC ಜನರಲ್ಗೆ ಇವು ಒಂದು 3 ಕ್ಯಾಟಗಿರಿಯವರಿಗೆ 170 ಸೆಂಟಿಮೀಟರ್ ಎತ್ತರ ಇರಲೇಬೇಕು. ನೆಕ್ಸ್ಟು ST ಏನು ನಾನು ಇವಾಗ ಕ್ಲಿಯರಾಗಿ ಹೇಳ್ತೀನಿ, ST ಅವ್ರಿಗೆ
165 ಸೆಂಟಿಮೀಟರ್ ಇದ್ದರು ಅಂದರೆ ನೀವು ಫಿಸಿಕಲಲ್ಲಿ ಹೈಟ್ ಪಾಸ್ ಆಗ್ತೀರಾ. ಯಾರ್ಯಾರು 165 ಸೆಂಟಿಮೀಟರ್ ಇದ್ದರೂ ಅಂಥವರು ಸಹ ಅಪ್ಲೈ ಮಾಡಿ. ನೆಕ್ಸ್ಟು ಚೆಸ್ಟನ್ನು ನೋಡ್ಬೋದು. ಇಲ್ಲಿ ಮಿನಿಮಮ್ 81 ಸೆಂಟಿಮೀಟರ್ ಇರಬೇಕಾಗುತ್ತೆ. ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡಿದಾಗ 85 ಸೆಂಟಿಮೀಟರ್ ಆಗಬೇಕಾಗುತ್ತೆ. ನೆಕ್ಸ್ಟು ಎಸ್ ಟಿ ಅವರಿಗೆ ಚೆಸ್ಟ್ ಬಂದು ನೀವು 76 ಸೆಂಟಿಮೀಟರ್ ಮಿನಿಮಮ್ ಇರಬೇಕಾಗುತ್ತೆ. ಎಕ್ಸ್ಟೆಂಡ್ ಮಾಡಿದಾಗ 81 ಸೆಂಟಿಮೀಟರ್ ಬರಬೇಕಾಗುತ್ತೆ. ಎಸ್ ಟಿ ಕ್ಯಾಂಡಿಡೇಟ್ಸ್ ಯಾರ್ಯಾರು ಇದ್ದೀರಾ ಕ್ಲಿಯರಾಗಿ ಹೇಳ್ತಿದ್ದೀನಿ. ಸೊ ಅಂಥವರು ಕಮ್ಮಿ ಇತ್ತು ಅಂದರೆ ಚೆಸ್ಟ್ ನೀವು ಅಪ್ಲೈ ಮಾಡಿ. ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳು ಇಲ್ಲಿ ನೋಡ್ಬೋದು. ಸೊ ಅವರ ಒಂದು ಹೈಟ್ ಬಂದು 157 ಸೆಂಟಿಮೀಟರ್ ಇರಬೇಕಾಗುತ್ತೆ ಮಹಿಳಾ ಅಭ್ಯರ್ಥಿಗಳು. ನೆಕ್ಸ್ಟು ಎಸ್ ಟಿ ಮಹಿಳಾ ಅಭ್ಯರ್ಥಿಗಳು ನೀವು 153 ಸೆಂಟಿಮೀಟರ್ ಇತ್ತು ಅಂದರೆ ಎಸ್ ಟಿ ಕ್ಯಾಂಡಿಡೇಟ್ಸು ಮಹಿಳಾ ಅಭ್ಯರ್ಥಿಗಳು ಯಾರ್ಯಾರು ಇದ್ದಾರೋ ಅಂಥವರು ನಿಮ್ಮ ಒಂದು ಹೈಟು 154 ಸೆಂಟಿಮೀಟರ್ ಇದ್ದರು ಅಂದರೆ ನೀವು ಅಪ್ಲೈ ಮಾಡ್ಬೋದು. ನೀವು ಫಿಸಿಕಲಲ್ಲಿ ಹೈಟ್ ಎಲಿಜಿಬಲ್ ಇರ್ತೀರಾ ಅಂತ ನಾನು ಈ ಒಂದು ನೋಟಿಫಿಕೇಷನ್ ನೋಡಿ ನನಗೆ ಹೇಳ್ತಿದ್ದೀನಿ. ಸೊ ಯಾರ್ಯಾರು ಇದ್ದಾರೋ 154 ಸೆಂಟಿಮೀಟರ್ ಇತ್ತು ಅಂದರೆ ಎಸ್ ಟಿ ಕ್ಯಾಂಡಿಡೇಟ್ಸ್ ನೀವು ಅಪ್ಲೈ ಮಾಡ್ಬೋದು. ಸೊ ಇದು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ವಂದೇ ಮಾತರಂ.